ನಮಸ್ಕಾರ ಎಲ್ಲರಿಗೂ. ಒಂದು ನಿಮಿಷ ನಿಮ್ಮ ಸುತ್ತಮುತ್ತ ಒಮ್ಮೆ ನೋಡಿ. ರಸ್ತೆಯಲ್ಲಿ ಹೋಗ್ತಿರೋ ಬೈಕು, ಕಾರು, ಆಟೋ, ಲಾರಿ, ಎಷ್ಟೋ ವಾಹನಗಳು ನಮ್ಮ ಕಣ್ಣ ಮುಂದೆ ಹೋಗ್ತಾ ಇರ್ತವೆ. ಆದ್ರೆ ಆ ವಾಹನಗಳನ್ನ ನೋಡಿದಾಗ ನಾವು ಸಾಮಾನ್ಯವಾಗಿ ಒಂದು ವಿಷಯ ಮಾತ್ರ ಯೋಚನೆ ಮಾಡ್ತೀವಿ, ಯಾರ್ ವೆಹಿಕಲ್ ಇದು ಅಂತ. ಆದ್ರೆ ಇವತ್ತು ನಾನು ನಿಮ್ಗೆ ಒಂದು ಬೇರೆ ಪ್ರಶ್ನೆ ಕೇಳ್ತೀನಿ, ಈ ವೆಹಿಕಲ್ಗೆ ಇನ್ಸೂರೆನ್ಸ್ ಇದೆಯಾ? ಇತ್ತೀಚಿನ ವರದಿಗಳ ಪ್ರಕಾರ ಸುಮಾರು 56% ವಾಹನಗಳಿಗೆ ವ್ಯಾಲಿಡ್ ಮೋಟಾರ್ ಇನ್ಸೂರೆನ್ಸ್ ಇಲ್ಲ ಅನ್ನೋ ವಿಚಾರ ಸುಪ್ರೀಂ ಕೋರ್ಟ್ ವಿಚಾರಣೆಯಲ್ಲಿ ಹೊರಬಂದಿದೆ. ಅಂದರೆ ರಸ್ತೆಯಲ್ಲಿ ಹೋಗ್ತಿರೋ ಪ್ರತಿಯೊಂದು 100 ವಾಹನಗಳಲ್ಲಿ ಸುಮಾರು 56 ವಾಹನಗಳಿಗೆ ಇನ್ಸೂರೆನ್ಸ್ ಇಲ್ಲದಿರಬಹುದಾದ ಪರಿಸ್ಥಿತಿ ಇದೆ. ಇದು ಕೇವಲ 1% ಅಲ್ಲ, ಇದು ಯೋಚನೆ ಮಾಡಬೇಕಾದ ಒಂದು ದೊಡ್ಡ ವಿಷಯ. ಆದ್ರೆ ಇಲ್ಲಿ ನಿಜವಾದ ಪ್ರಶ್ನೆ ಏನು ಗೊತ್ತಾ? ಯಾಕೆ ಇಷ್ಟು ಜನ ಇನ್ಸೂರೆನ್ಸ್ ಮಾಡಿಸಿಕೊಳ್ತಿಲ್ಲ? ಹಣದ ಸಮಸ್ಯೆನಾ? ಇನ್ಸೂರೆನ್ಸ್ ಪ್ರೀಮಿಯಂ ಜಾಸ್ತಿನಾ? ಇನ್ಸೂರೆನ್ಸ್ ಬಗ್ಗೆ ನಾಲೆಜ್ ಇಲ್ವಾ? ಅಥವಾ ನನಗೆ ಏನೂ ಆಗಲ್ಲ ಅನ್ನೋ ಕಾನ್ಫಿಡೆನ್ಸಾ? ಬಹಳ ಜನರ ಮನಸ್ಸಿನಲ್ಲಿ ಒಂದು ಡೈಲಾಗ್ ಇರುತ್ತೆ, ಇಷ್ಟು ವರ್ಷದಿಂದ ವೆಹಿಕಲ್ ಓಡಿಸ್ತಿದ್ದೀನಿ, ನನಗೆ ಏನೂ ಆಗಿಲ್ಲ, ಇನ್ನೂ ಏನಾಗುತ್ತೆ? ಇದೇ ಆಲೋಚನೆ ಕೆಲವೊಮ್ಮೆ ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು. ಯಾಕಂದ್ರೆ ಆಕ್ಸಿಡೆಂಟ್ ಅನ್ನೋದು ಕ್ಯಾಲೆಂಡರ್ ನೋಡಿಕೊಂಡು ಬರೋದಿಲ್ಲ. ಇವತ್ತು ನಿನಗೆ ಆಕ್ಸಿಡೆಂಟ್ ಮಾಡೋಣ ಅಂತ ಹೇಳ್ಕೊಂಡು ಬರೋದಿಲ್ಲ. ನಾವು ಪ್ರತಿದಿನ ಮನೆಯಿಂದ ಹೊರಗೆ ಹೋಗುವಾಗ ಒಂದು ಮಾತು ಹೇಳ್ತೀವಿ, ಹೋಗಿ ಬರ್ತೀನಿ. ಆದರೆ ಕೆಲವೊಮ್ಮೆ ಆ ಒಂದು ಹೋಗಿ ಬರ್ತೀನಿ ಅನ್ನೋ ಮಾತಿನ ನಂತರ ಜೀವನ ಮತ್ತೆ ಮೊದಲಿನಂತೆ ಇರೋದಿಲ್ಲ. ಒಂದು ಬೈಕ್ ಸ್ಕಿಡ್ ಆಗಬಹುದು, ಒಂದು ಕಾರ್ ಇನ್ನೊಂದು ವೆಹಿಕಲ್ಗೆ ಹೊಡೆಯಬಹುದು, ಯಾರದ್ದು ತಪ್ಪಿನಿಂದ ನಮ್ಮ ವೆಹಿಕಲ್ಗೆ ಆಕ್ಸಿಡೆಂಟ್ ಆಗಬಹುದು, ಒಂದು ಕ್ಷಣದ ನಿರ್ಲಕ್ಷ್ಯದಿಂದ ದೊಡ್ಡ ಡ್ಯಾಮೇಜ್ ಆಗಬಹುದು. ಆಗ ನಮಗೆ ನೆನಪಾಗೋದು ಏನು ಗೊತ್ತಾ? ಅಯ್ಯೋ, ಇನ್ಸೂರೆನ್ಸ್ ರಿನ್ಯೂ ಮಾಡಿಸಬೇಕಿತ್ತು. ಆದರೆ ಆಗ ಆ ಮಾತಿಗೆ ಅರ್ಥ ಇರೋದಿಲ್ಲ. ಯಾಕಂದರೆ ಇನ್ಸೂರೆನ್ಸ್ ಅನ್ನೋದು ಆಕ್ಸಿಡೆಂಟ್ ಆದಮೇಲೆ ಹುಡುಕೋ ಡಾಕ್ಯುಮೆಂಟ್ ಅಲ್ಲ, ಆಕ್ಸಿಡೆಂಟ್ ಆಗೋ ಮೊದಲು ನಮ್ಮ ಜೊತೆ ಇರಬೇಕಾದ ಪ್ರೊಟೆಕ್ಷನ್. ಇದೇ ವಿಷಯವನ್ನು ಜನರು ಅರ್ಥ ಮಾಡ್ಕೊಳ್ಬೇಕು. ಬಹಳ ಜನ ಇನ್ಸೂರೆನ್ಸನ್ನು ಒಂದು ಖರ್ಚು ಅಂತ ನೋಡ್ತಾರೆ. ಪ್ರತಿ ವರ್ಷ ಯಾಕೆ ಪ್ರೀಮಿಯಂ ಕೊಡಬೇಕು? ನನ್ನ ಡ್ರೈವಿಂಗ್ ಸೇಫ್ ಇದೆ, ನಾನು ಜಾಗ್ರತೆಯಿಂದ ವೆಹಿಕಲ್ ಓಡಿಸ್ತೀನಿ, ನನಗೆ ಆಕ್ಸಿಡೆಂಟ್ ಆಗಲ್ಲ ಅಂತ ಹೇಳ್ತಾರೆ. ಸರಿ, ನೀವು ಸೇಫಾಗಿ ಡ್ರೈವ್ ಮಾಡ್ತೀರಾ, ಆದರೆ ರಸ್ತೆಯಲ್ಲಿ ಇರುವ ಪ್ರತಿಯೊಬ್ಬರು ಸೇಫಾಗಿ ಡ್ರೈವ್ ಮಾಡ್ತಾರೆ ಅನ್ನೋದಕ್ಕೆ ಗ್ಯಾರಂಟಿ ಇದೆಯಾ? ನೀವು ನಿಮ್ಮ ವೆಹಿಕಲ್ ಕಂಟ್ರೋಲ್ ಮಾಡ್ಬೋದು, ಆದರೆ ಎದುರಿನಿಂದ ಬರುವ ವೆಹಿಕಲ್ನ, ಆ ಡ್ರೈವರ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ನೀವು ಬ್ರೇಕ್ ಹಾಕೋ ಸಮಯ ಕಂಟ್ರೋಲ್ ಮಾಡ್ಬೋದು, ಆದರೆ ಎದುರಿನವನು ಬ್ರೇಕ್ ಹಾಕ್ತಾನಾ ಇಲ್ವಾ ಅನ್ನೋದನ್ನು ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ಅದಕ್ಕೆ ಇನ್ಸೂರೆನ್ಸ್ ಮಾಡಿಸ್ಬೇಕು ಅಂತ ಹೇಳೋದು. ನೀವು ಹೆಲ್ಮೆಟ್ ಯಾಕೆ ಹಾಕ್ತೀರಾ? ಪ್ರತಿದಿನ ಆಕ್ಸಿಡೆಂಟ್ ಆಗುತ್ತೆ ಅಂತನಾ? ಇಲ್ಲ, ಆಕ್ಸಿಡೆಂಟ್ ಆಗಬಾರ್ದು. ಆದರೆ ಒಂದು ವೇಳೆ ಆಕ್ಸಿಡೆಂಟ್ ಆದರೆ ನನ್ನ ತಲೆಗೆ ಪ್ರೊಟೆಕ್ಷನ್ ಇರಬೇಕು ಅಂತ. ಅದೇ ರೀತಿ ಇನ್ಸೂರೆನ್ಸ್ ಕೂಡ, ಇನ್ಸೂರೆನ್ಸ್ ತೆಗೆದುಕೊಳ್ಳೋದು ಆಕ್ಸಿಡೆಂಟ್ ಆಗಲಿ ಅಂತ ಅಲ್ಲ. ಆಕ್ಸಿಡೆಂಟ್ ಆದಾಗ ಅದರ ಫಿನಾನ್ಷಿಯಲ್ ಇಂಪ್ಯಾಕ್ಟ್ ನಮ್ಮ ಮೇಲೆ ಎಷ್ಟು ಬೀಳಬಹುದು ಅನ್ನೋದನ್ನು ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ. ಇನ್ನೊಂದು ದೊಡ್ಡ ಕಾರಣ ಇದೆ, ಬಹಳ ಜನರಿಗೆ ತಮ್ಮ ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ನೋಡಿ, ಪೆಟ್ರೋಲ್ ಮುಗಿದ್ರೆ ವೆಹಿಕಲ್ ನಿಲ್ಲುತ್ತೆ, ಟೈರ್ ಪಂಕ್ಚರ್ ಆದರೆ ಗೊತ್ತಾಗುತ್ತೆ, ಬ್ಯಾಟ್ರಿ ಡೌನ್ ಆದರೆ ಗೊತ್ತಾಗುತ್ತೆ. ಆದರೆ ಇನ್ಸೂರೆನ್ಸ್ ಎಕ್ಸ್ಪೈರ್ ಆದರೆ ವೆಹಿಕಲ್ ನಾರ್ಮಲ್ ಆಗಿಯೇ ಓಡುತ್ತೆ. ಅದಕ್ಕೆ ಜನರಿಗೆ ಅದರ ಸೀರಿಯಸ್ನೆಸ್ ಗೊತ್ತಾಗಲ್ಲ. ವೆಹಿಕಲ್ ಓಡ್ತಿದೆ ಅಂದರೆ ಇನ್ಸೂರೆನ್ಸ್ ಆಕ್ಟಿವ್ ಇದೆ ಅಂತ ಅಲ್ಲ. ಪಾಲಿಸಿ ಎಕ್ಸ್ಪೈರಿ ಡೇಟ್ ಒಮ್ಮೆ ಚೆಕ್ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಇವತ್ತು ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಒಂದು ಕೆಲಸ ಮಾಡಿ, ನಿಮ್ಮ ವೆಹಿಕಲ್ ಇನ್ಸೂರೆನ್ಸ್ ಯಾವ ಡೇಟ್ಗೆ ಎಕ್ಸ್ಪೈರ್ ಆಗಿದೆ ಅಂತ ಒಮ್ಮೆ ಚೆಕ್ ಮಾಡಿ. ಪಾಲಿಸಿ ಕಾಪಿ ಸಿಗ್ತಿಲ್ವಾ? ಚೆಕ್ ಮಾಡಿ. ಹಿಂದಿನ ಇನ್ಸೂರೆನ್ಸ್ ಕಂಪನಿ ಯಾವುದು ಅಂತ ಗೊತ್ತಿಲ್ವಾ? ಹುಡುಕಿ. ಪಾಲಿಸಿ ನಂಬರ್ ನೆನಪಿಲ್ವಾ? ವೆಹಿಕಲ್ ಡೀಟೇಲ್ಸ್ ಮೂಲಕ ಪರಿಶೀಲಿಸಿ. ಪ್ರಾಬ್ಲಮ್ ಏನೇ ಇರಲಿ ನೋಡೋಣ ಅಂತ ಮುಂದಕ್ಕೆ ಹಾಕಬೇಡಿ. ಯಾಕಂದರೆ ಇನ್ಸೂರೆನ್ಸ್ ಅನ್ನೋದು ನಮ್ಮ ವೆಹಿಕಲ್ಗೆ ಮಾತ್ರ ಸಂಬಂಧಪಟ್ಟ ವಿಷಯವಲ್ಲ, ಅದು ನಮ್ಮ ಜವಾಬ್ದಾರಿಗೆ ಸಂಬಂಧಪಟ್ಟ ವಿಷಯ. ಇವತ್ತು ಸರ್ಕಾರವು ಈ ವಿಷಯವನ್ನು ಸೀರಿಯಸ್ ಆಗಿ ನೋಡ್ತಾ ಇದೆ. ಅನ್ಇನ್ಶೂರ್ಡ್ ವೆಹಿಕಲ್ಸ್ ಬಗ್ಗೆ ಎನ್ಫೋರ್ಸ್ಮೆಂಟ್ ಕಠಿಣವಾಗಬೇಕು ಅನ್ನೋ ಚರ್ಚೆ ನಡೀತಾ ಇದೆ. ಟೆಕ್ನಾಲಜಿ ಬಳಸಿ ಇನ್ಸೂರೆನ್ಸ್ ಇಲ್ಲದ ವೆಹಿಕಲ್ಸ್ಗಳನ್ನು ಗುರುತಿಸೋದು, ಚಲನ್ ಮೂಲಕ ಆಕ್ಷನ್ ತೆಗೆದುಕೊಳ್ಳೋದು ಮುಂತಾದ ಕ್ರಮಗಳ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಅಂದರೆ ಇದು ಈಗ ಕೇವಲ ಇನ್ಸೂರೆನ್ಸ್ ಕಂಪನಿಗಳ ವಿಷಯ ಅಲ್ಲ, ಇದು ರೋಡ್ ಸೇಫ್ಟಿಯ ವಿಷಯ, ಇದು ಪಬ್ಲಿಕ್ ಸೇಫ್ಟಿಯ ವಿಷಯ, ಇದು ಒಂದು ಕುಟುಂಬದ ಭವಿಷ್ಯದ ವಿಷಯ. ಆದರೆ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ, ಗೌರ್ಮೆಂಟ್ಗೆ ಹೆದರಿ ಇನ್ಸೂರೆನ್ಸ್ ಮಾಡಿಸ್ಕೊಳ್ಬೇಡಿ, ಚಲನ್ಗೆ ಹೆದರ್ಕೊಂಡು ಇನ್ಸೂರೆನ್ಸ್ ಮಾಡಿಸ್ಕೊಳ್ಬೇಡಿ, ಪೊಲೀಸ್ಗೆ ಹೆದರ್ಕೊಂಡು ಇನ್ಸೂರೆನ್ಸ್ ಮಾಡಿಸ್ಕೊಳ್ಬೇಡಿ. ನಿಮ್ಮ ಕುಟುಂಬದ ಮೇಲೆ ಇರುವ ಜವಾಬ್ದಾರಿಯಿಂದ ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ. ಯಾಕಂದರೆ ಒಂದಿನ ನಮ್ಮ ವೆಹಿಕಲ್ನಿಂದ ಆಕ್ಸಿಡೆಂಟ್ ಆಯಿತು ಅಂತ ಇಮ್ಯಾಜಿನ್ ಮಾಡಿ. ಆ ಆಕ್ಸಿಡೆಂಟ್ನಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಇಂಜುರಿ ಆಯಿತು.
ಅವರ ಕುಟುಂಬಕ್ಕೆ ಸಮಸ್ಯೆ ಆಯಿತು ಅಥವಾ ನಮ್ಮದೇ ವೆಹಿಕಲ್ಗೆ ದೊಡ್ಡ ಡ್ಯಾಮೇಜ್ ಆಯಿತು, ಆ ಸಮಯದಲ್ಲಿ ನಾನು ಇನ್ಸೂರೆನ್ಸ್ ಮಾಡಿಸಬೇಕಿತ್ತು ಅಂತ ರಿಗ್ರೆಟ್ ಮಾಡೋದಕ್ಕಿಂತ ಮೊದಲೇ ಪ್ರೊಟೆಕ್ಷನ್ ತೆಗೆದುಕೊಂಡಿರೋದು ಉತ್ತಮ ಅಲ್ವಾ? ಜೀವನದಲ್ಲಿ ನಾವು ಎಷ್ಟೋ ವಿಷಯಗಳಿಗೆ ಹಣ ಖರ್ಚು ಮಾಡ್ತೀವಿ. ಪೆಟ್ರೋಲ್ಗೆ ಖರ್ಚು ಮಾಡ್ತೀವಿ, ಸರ್ವಿಸ್ಗೆ ಖರ್ಚು ಮಾಡ್ತೀವಿ, ವೆಹಿಕಲ್ ಕ್ಲೀನಿಂಗ್ಗೆ ಖರ್ಚು ಮಾಡ್ತೀವಿ, ಆಕ್ಸೆಸರೀಸ್ಗೆ ಖರ್ಚು ಮಾಡ್ತೀವಿ. ಆದರೆ ಇನ್ಸೂರೆನ್ಸ್ ಬಂದಾಗ ಮಾತ್ರ ಇದು ಅನ್ನೆಸೆಸರಿ ಎಕ್ಸ್ಪೆನ್ಸ್ ಅಂತ ಯಾಕೆ ಹೆಚ್ಚಿಸಬೇಕು? ನಾವು ಅಪಾಯವನ್ನು ಖರೀದಿಸ್ತಾ ಇಲ್ಲ, ಅಪಾಯ ಬಂದಾಗ ನಮ್ಮನ್ನು ರಕ್ಷಿಸಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಿಕೊಳ್ತಿದ್ದೇವೆ. ಒಂದು ವಿಷಯ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಆಕ್ಸಿಡೆಂಟ್ ಯಾವಾಗ ಆಗುತ್ತೆ ಅನ್ನೋದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದರೆ ಆಕ್ಸಿಡೆಂಟ್ ಬಂದಾಗ ನಾವು ಎಷ್ಟು ಪ್ರಿಪೇರ್ಡ್ ಆಗಿದ್ದೇವೆ ಅನ್ನೋದನ್ನು ಕಂಟ್ರೋಲ್ ಮಾಡಬಹುದು. ಅದೇ ನಮ್ಮ ಕೈಯಲ್ಲಿರುವ ಡಿಸಿಷನ್. ಹಾಗಾಗಿ ಇವತ್ತು ನಿಮ್ಮ ವೆಹಿಕಲ್ ಇನ್ಸೂರೆನ್ಸ್ ಆಕ್ಟಿವ್ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡಿ. ಎಕ್ಸ್ಪೈರ್ ಆಗಿದ್ದರೆ ರಿನ್ಯೂ ಮಾಡಿ. ಇನ್ನು ಇನ್ಸೂರೆನ್ಸ್ ಮಾಡಿಸದೇ ವೆಹಿಕಲ್ ಓಡಿಸ್ತಾ ಇದ್ದರೆ ಇವತ್ತು ಒಂದು ಡಿಸಿಷನ್ ತೆಗೆದುಕೊಳ್ಳಿ. ಯಾಕಂದರೆ ರಸ್ತೆಯಲ್ಲಿ ವೆಹಿಕಲ್ ಓಡಿಸೋದು ನಮ್ಮ ಹಕ್ಕು, ಆದರೆ ರಸ್ತೆಯಲ್ಲಿ ಜವಾಬ್ದಾರಿಯಿಂದ ವೆಹಿಕಲ್ ಓಡಿಸೋದು ನಮ್ಮ ಕರ್ತವ್ಯ. ಕೊನೆಗೆ ಒಂದು ಮಾತು ಮಾತ್ರ ಹೇಳ್ತೀನಿ, ರಸ್ತೆಯಲ್ಲಿ ಒಂದೇ ಒಂದು ತಪ್ಪು ಸಾಕು ಜೀವನ ಬದಲಾಗೋಕೆ. ಆದರೆ ಸರಿಯಾದ ಸಮಯದಲ್ಲಿ ತೆಗೆದುಕೊಂಡ ಒಂದು ಇನ್ಸೂರೆನ್ಸ್ ಆ ಬದಲಾವಣೆಯ ಹೊಡೆತವನ್ನು ಎದುರಿಸುವ ಶಕ್ತಿಯನ್ನು ಕೊಡಬಹುದು. ಆದ್ದರಿಂದ ಇನ್ಸೂರೆನ್ಸ್ ಅನ್ನು ಕೇವಲ ಒಂದು ಪೇಪರ್ ಅಂತ ನೋಡಬೇಡಿ, ಅದು ನಿಮ್ಮ ವೆಹಿಕಲ್ನ ಜವಾಬ್ದಾರಿ, ನಿಮ್ಮ ಕುಟುಂಬದ ಫಿನಾನ್ಷಿಯಲ್ ಪ್ರೊಟೆಕ್ಷನ್ ಮತ್ತು ನಿಮ್ಮ ಪ್ರಯಾಣದ ಒಂದು ಮುಖ್ಯ ಸೇಫ್ಟಿ ಲೇಯರ್. ವೆಹಿಕಲ್ ಸ್ಟಾರ್ಟ್ ಮಾಡೋ ಮೊದಲು ಒಂದು ಕ್ಷಣ ಇನ್ಸೂರೆನ್ಸ್ ಚೆಕ್ ಮಾಡಿ. ಯಾಕಂದರೆ ವಾಹನ ನಿಮ್ಮದು, ರಸ್ತೆಯ ಜವಾಬ್ದಾರಿಯೂ ನಿಮ್ಮದೇ. ಡ್ರೈವ್ ಸೇಫ್, ಸ್ಟೇ ಇನ್ಶೂರ್ಡ್, ನಿಮ್ಮ ಕುಟುಂಬವನ್ನು ಸುರಕ್ಷಿತವಾಗಿಡಿ. ಥ್ಯಾಂಕ್ ಯು.